ಮೋಸ, ವಂಚನೆ, ಅನ್ಯಾಯ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮಾಡುವಂತಹ ದ್ರೋಹ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವ ಹಾಗೆ, ನಿನ್ನನ್ನು ಯಾರೇ ಮೋಸ ಮಾಡಲಿ ಅದರ ದುಪ್ಪಟ್ಟು ಅವರು ಅನುಭವಿಸುತ್ತಾರೆ. ಒಬ್ಬರ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಳ್ಳುವ ಪ್ರತಿಯೊಬ್ಬರೂ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಒಳ್ಳೆಯವರಿಗೆ ಸೋಲಿರಬಹುದು, ಆದರೆ ಎಂದಿಗೂ ಸಾವಿಲ್ಲ. ಬೇರೆಯವರು ನಿನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಅಂತ ನೊಂದಿಕೊಳ್ಳಬೇಡ. ಅವರ ಬುದ್ಧಿ, ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿನ್ನನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿನ್ನ ತಪ್ಪೇನೂ ಇಲ್ಲವೇ ಇಲ್ಲ. ಎಲ್ಲರ ಜೊತೆಯಲ್ಲಿ ಇರು, ಎಲ್ಲರ ಜೊತೆ ನಗುತ್ತಾ ಇರು, ಎಲ್ಲರ ಕಷ್ಟಗಳಲ್ಲಿ ನೀನು ಭಾಗಿಯಾಗು, ಅಷ್ಟೇ ಬಿಟ್ಟರೆ ಇಲ್ಲಿ ಏನೂ ಇಲ್ಲ. ಎಲ್ಲರೂ ನಮ್ಮವರು ಅಂದು ಬೀಗಬೇಡ. ಇಲ್ಲಿ ಎಲ್ಲರೂ ನಟನೆಯಿಂದ ಕೂಡಿರುವಂತಹ ಮುಖವಾಡವನ್ನು ಧರಿಸುವ ಮೂಲಕ ಮನುಷ್ಯನ ರೂಪದಲ್ಲಿರುವಂತಹ ಅಪಾಯಕಾರಿ ಜನರು ಇದ್ದಾರೆ. ಇಂತಹ ಜನ ಯಾವತ್ತಿದ್ದರೂ ವಿಷಕ್ಕಿಂತ ಅಪಾಯಕಾರಿಯಾದದ್ದು. ಇಂತಹ ಜನರನ್ನು ಯಾವತ್ತೂ ಮರೆಯಬೇಡ ಅಂತ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಜೀವನದಲ್ಲಿ ಒಬ್ಬ ಮನುಷ್ಯ ಎಲ್ಲಕ್ಕಿಂತ ಮುಖ್ಯವಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿರುವಂತಹ 4 ವಿಚಾರಗಳು ಏನು ಗೊತ್ತಾ? ನಮ್ಮನ್ನು ಪ್ರೀತಿಸುವವರನ್ನು ನಾವು ಉಪಯೋಗಿಸಿಕೊಳ್ಳಬಾರದು. ನಮ್ಮ ಅಗತ್ಯ ಇದೆಯೆಂದು ಗೊತ್ತಾದ ಮೇಲೆ ಓಡಿ ಹೋಗಬಾರದು. ನಮಗೆ ಮೋಸ ಮಾಡಿದರೆ ಮಾಡಲಿ, ಆದರೆ ನಮ್ಮನ್ನು ನಂಬಿದವರನ್ನು ಮೋಸ ಎಂದಿಗೂ ಕೂಡ ನಾವು ಮಾಡಲೇಬಾರದು. ನಮಗೆ ಸಹಾಯ ಮಾಡಿದವರನ್ನು ನಾವು ಎಂದಿಗೂ ಕೂಡ ಮರೆಯಬಾರದು. ಯಾವ ವ್ಯಕ್ತಿ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ನೇರವಾಗಿ ಮಾತನಾಡುತ್ತಾನೆಯೋ ಆತನ ಮಾತುಗಳು ತೀವ್ರವಾಗಿ, ಹರಿತವಾಗಿ ಮತ್ತು ನೇರವಾಗಿ ಇರಬಹುದು, ಆದರೆ ಅವರ ಮಾತಿನಲ್ಲಿ ಮೋಸ ಇರುವುದಿಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮೋಸ ಮಾಡಿದರೆ ಮುಂದೆ ಅವನಿಗೂ ಮೋಸ ಮಾಡುವವರು ಇದ್ದೇ ಇರುತ್ತಾರೆ ಎನ್ನುವುದನ್ನು ಮರೆಯಬಾರದು. ಹಾಗಾಗಿಯೇ ಯಾರನ್ನೂ ನೋಯಿಸಬೇಡ, ಯಾರಿಗೂ ಮೋಸ ಮಾಡಲೇಬೇಡ. ಮೋಸ ಮಾಡುವ ಮುಂಚೆ ಇದನ್ನೆಲ್ಲವನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ ಪ್ರಕೃತಿ ನಮಗೆಲ್ಲ ಕೊಟ್ಟಿದೆ. ಒಳ್ಳೆಯ ನಿಸರ್ಗ, ವಾತಾವರಣ, ಶುದ್ಧವಾಗಿರುವಂತಹ ನೀರು, ಗಾಳಿ, ಆಹಾರ ಎಲ್ಲವೂ ಎಲ್ಲರಿಗೂ ಕೊಟ್ಟಿದೆ. ಆದರೆ ವಿಚಿತ್ರ ಎನ್ನುವಂತೆ ಮನುಷ್ಯ ತನ್ನ ಸ್ವಹಿತಕ್ಕಾಗಿ ಇವೆಲ್ಲದರ ಜೊತೆ ತನ್ನ ಆಟವನ್ನು ಆಡುವನು. ಯಾವತ್ತಿಗೂ ಇನ್ನೊಬ್ಬರಿಗೆ ತುಳಿದು ಬದುಕುವ ಯೋಚನೆ ಕೂಡ ಮಾಡಬೇಡ, ಏಕೆಂದರೆ ಪರಿವರ್ತನೆ ಜಗದ ನಿಯಮವಾಗಿದೆ. ಇಂದು ಅವರಿಗೆ ನೀನು ತುಳಿದರೆ ನಾಳೆ ನಿನ್ನನ್ನು ತುಳಿಯುವವರು ಇದ್ದೇ ಇರುತ್ತಾರೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ. ಕಾಲಾಯ ತಸ್ಮೈ ನಮಃ. ಜೀವನ ಯಾಕೆ ಹೀಗಿದೆ ಅಂತ ಯೋಚನೆ ಮಾಡಬೇಡ. ಜೀವನ ಯಾಕೆ ಹೀಗಿರಬಾರದು ಅಂತ ಯೋಚನೆ ಮಾಡುವುದನ್ನು ಕಲಿತುಕೋ. ಜೀವನದಲ್ಲಿ ಯಾವಾಗಲೂ ನಾವು ಧನಾತ್ಮಕವಾಗಿರುವಂತಹ ಯೋಚನೆಯನ್ನು ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ಯಾವುದೇ ಕೆಲಸ ಮಾಡುವುದಕ್ಕೂ ಮೊದಲು ಅರೆ ಆ ಕೆಲಸ ನನ್ನಿಂದ ಆಗದು ಎನ್ನುವಂತಹ ಕೆಟ್ಟ ಅಭಿಪ್ರಾಯ ಬೇಡ. ಯಾವುದೇ ಕೆಲಸವಾಗಲಿ ಮೊದಲು ಮಾಡಿ ನೋಡೋಣ ಎನ್ನುವಂತಹ ಮನಸ್ಸು ನಿಮ್ಮದಾಗಿರಲಿ. ಇಲ್ಲಿ ಯಾವುದೂ ಕೂಡ ಕಠಿಣವಲ್ಲ, ಯಾವುದೂ ಕೂಡ ಶಾಶ್ವತವಲ್ಲ. ಇದನ್ನು ತಿಳಿದು ಬದುಕಬೇಕು ಅಷ್ಟೇ. ನೀನು ಜೀವನದಲ್ಲಿ ಅಂದುಕೊಂಡಂತೆ, ನೀವು ಅಂದುಕೊಂಡಂತಹ ಜೀವನ ನಿಮಗೆ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಆದರೆ ಅಂದುಕೊಂಡಂತೆ ಪಡೆದುಕೊಳ್ಳಲು ಅಂದುಕೊಂಡ ರೀತಿಯಲ್ಲಿ ಪ್ರಯತ್ನವನ್ನು ಪಡುವುದನ್ನು ಕಲಿಯಬೇಕಾಗುತ್ತದೆ. ಪ್ರಯತ್ನ ಎನ್ನುವುದು ನಿರಂತರವಾಗಿ ಇದ್ದಾಗ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗಿ ನಿಮಗೆ
ತಲುಪುತ್ತದೆ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.